ರಿಸಲ್ಟ್ ಏನೇನ್ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸ್ಪೆಷಲಿ ಆಯಾಯ ಕ್ಷೇತ್ರದ ಶಾಸಕರ ವಿರೋಧಿ ಅಲೆ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು. ಯಾಕೆಂದ್ರೆ ಆ ಶಾಸಕರ ವಿರುದ್ಧವಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಪಕ್ಷದವರು ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಈಗ ತೋರಿಸ್ತಾ ಇದ್ವಿ ವಿಜಯಪುರದ ಫಲಿತಾಂಶವನ್ನ. 1 ಪಟ್ಟಣ ಪಂಚಾಯಿತಿ ಬಿಜೆಪಿ ಪಾಲಿಗೆ, ಕಾಂಗ್ರೆಸ್ ಪಾಲಿಗೆ 3 ಪಟ್ಟಣ ಪಂಚಾಯಿತಿ, 2 ಪಟ್ಟಣ ಪಂಚಾಯಿತಿಗಳಲ್ಲಿ ಅತಂತ್ರ ಫಲಿತಾಂಶ ಹೊರಬಿದ್ದಿರುವಂತದ್ದು. ಮನಗುಳಿ ಪಟ್ಟಣ ಪಂಚಾಯಿತಿ ಬಿಜೆಪಿಯ ಪಾಲಾಗಿದೆ. ಮನಗುಳಿ ಅಂತ ಬಂದಂತ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಮೊನ್ನೆ ಅಷ್ಟೇ ಉಪಚುನಾವಣೆ ನಡೆದಿತ್ತು. ಅಭೂತಪೂರ್ವವಾದಂಥ ಗೆಲುವನ್ನ ಸಾಧಿಸಿದ್ರು ಬಿಜೆಪಿಯ ಅಭ್ಯರ್ಥಿ ಅಲ್ಲಿ. ಸೊ ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಇನ್ನೂ ಕೂಡ ಆ ಶಾಸಕರ ಬಿಗಿ ಹಿಡಿತ ಯಾವ ರೀತಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿಂದಗಿ ಕ್ಷೇತ್ರದಲ್ಲಿ ಮನಗುಳಿ ಕ್ಷೇತ್ರ ಆ ಸಿಂದಗಿ ಕ್ಷೇತ್ರಕ್ಕೆ ಒಳಪಡುತ್ತೆ. ಸೊ ಹೀಗಾಗಿ ಬಿಜೆಪಿಯಲ್ಲಿ ಈಸಿಯಾಗಿ ಅಧಿಕಾರವನ್ನ ಹಿಡಿದಿದೆ. ಇನ್ನು ಕೋಲಾರ, ನಿಡಗುಂದಿ, ನಾಲ್ವತ್ತವಾಡ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ನ ಪಾಲಾಗಿದೆ. ದೇವರ ಹಿಪ್ಪರಗಿ, ಅಲಮೇಲ ಪಟ್ಟಣ ಪಂಚಾಯಿತಿ ಅತಂತ್ರವಾಗಿರುವಂಥದ್ದು. ವಿಜಯಪುರ ಕ್ಷೇತ್ರದ ರಿಸಲ್ಟ್ ಇದು. ವಿಜಯಪುರ ಜಿಲ್ಲೆಯಲ್ಲಿ ಒಳಬರುವಂತ ರಿಸಲ್ಟ್ ಇದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಇಲ್ಲಿ ಗಮನಿಸ್ತಾ ಇದೀವಿ ವಿಜಯಪುರ ಜಿಲ್ಲೆಯ ರಿಸಲ್ಟ್ ಅನ್ನ. 6ರಲ್ಲಿ 1 ಬಿಜೆಪಿ ಪಾಲಾಗಿದೆ. ಅದು ಸಿಂದಗಿ ಕ್ಷೇತ್ರದಲ್ಲಿ ರಮೇಶ್ ಬೂಸನೂರ್ ಅವರು ಯಾವ ರೀತಿಯಾಗಿ ಗೆದ್ದಿದ್ರು MLA ರಿಸಲ್ಟ್ ಅನ್ನ, ಆ ಒಂದು ರಿಸಲ್ಟ್ ರಿಪೀಟ್ ಆದಂತೆ ಕಾಣಿಸ್ತಾ ಇದೆ. ಉಳಿದಂತೆ 3 ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಇನ್ನು 2 ಪಟ್ಟಣ ಪಂಚಾಯಿತಿಗಳು ಅತಂತ್ರವಾಗಿದೆಯಲ್ಲ, ಅಲ್ಲಿ ಹೇಗಿದೆ ರಿಸಲ್ಟ್ ನ ಅಂಕಿಅಂಶವನ್ನ ಗಮನಿಸೋದಾದ್ರೆ? ಪೃಥ್ವಿರಾಜ್, ವಿಜಯಪುರ ಜಿಲ್ಲೆಯ ಒಟ್ಟು 6 ಪಟ್ಟಣ ಪಂಚಾಯತಿಗಳಿಗೆ ಈಗ ಫಲಿತಾಂಶ ಪ್ರಕಟವಾಗಿರುವಂತದ್ದು. ಕಳೆದ ಬಾರಿ ಫಲಿತಾಂಶ ಪ್ರಕಟ ಮಾಡಿದ್ದು ನೋಡಿದ್ರೆ ಒಟ್ಟು 6 ಸ್ಥಾನಗಳ ಪೈಕಿ 2 ಸ್ಥಾನಗಳು ಜೆಡಿಎಸ್, 2 ಬಿಜೆಪಿ, 2 ಕಾಂಗ್ರೆಸ್, ಈ ರೀತಿ ಸಮಬಲವನ್ನು ಹೊಂದಿಸಿದ್ದು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಸಂಪೂರ್ಣವಾಗಿ ಶೂನ್ಯವನ್ನ ಸಾಧಿಸಿರುವಂತದ್ದು. ಕಳೆದ ಬಾರಿ ದೇವರಪುರಗಿ ಮತ್ತೆ ಮನಗುಳಿ ಪಟ್ಟಣ ಪಂಚಾಯತಿಯಲ್ಲಿ ಜೆಡಿಎಸ್ ಹಿಡಿತಲ್ಲಿತ್ತು. ಆದ್ರೆ ಈ ಬಾರಿ ದೇವರಪುರಗಿ ಪಟ್ಟಣ ಪಂಚಾಯತಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದ್ರೆ ಮನಗುಳಿ ಪಟ್ಟಣ ಪಂಚಾಯತಿಯಲ್ಲಿ ಬಿಜೆಪಿ ಪಾಲಾಗಿರುವಂತದ್ದು. ಜಿಲ್ಲೆಯಲ್ಲಿ ಬಿಜೆಪಿ ಸಹಿತ ಕೇವಲ ಮನಗುಳಿ ಪಟ್ಟಣ ಪಂಚಾಯತಿಯಲ್ಲಿ ಮಾತ್ರ ಗೆಲುವು ಸಾಧಿಸುವಂತದ್ದು. ಉಳಿದ ಕಡೆ ಎಲ್ಲ ಕಡೆನೂ ಬಹುತೇಕ ಬಿಜೆಪಿ ಸೋಲು ಅನುಭವಿಸಿರುತ್ತದೆ. ಇನ್ನು ಕಾಂಗ್ರೆಸ್ ಸಹಿತ ಕಳೆದ ಬಾರಿ 2 ಸ್ಥಾನಗಳಲ್ಲಿ ಮಾತ್ರ, 2 ಪಟ್ಟಣ ಪಂಚಾಯತಿಗಳಲ್ಲಿ ಮಾತ್ರ ಗೆಲುವಿತ್ತು. ಈ ಬಾರಿ ಅದನ್ನ ಹೆಚ್ಚಿಸಿಕೊಂಡಿರುವಂತದ್ದು, 3ಕ್ಕೆ ಬಂದಿರುವಂತದ್ದು. ಈಗ ಸದ್ಯ ಏನಂದ್ರೆ ಆಲ್ಮೇಲೆ ಮತ್ತೆ ದೇವರಪುರಗಿ ಪಟ್ಟಣ ಪಂಚಾಯತಿಯಿಂದ ಇಲ್ಲಿ 2ರಲ್ಲೂ ಜೊತೆಗೆ ಅತಂತ್ರ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆದ್ರೆ ಆಲ್ಮೇಲದಲ್ಲಿ ಬಿಜೆಪಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಹೊಂದಿರೋದ್ರಿಂದ ಮತ್ತೆ ಪಕ್ಷೇತರರು ಏನಿದ್ದಾರೆ ಅವರು ಶಾಸಕ ರಮೇಶ್ ಬೂಸನೂರ್ ಬೆಂಬಲಿಗರಾಗಿರೋದ್ರಿಂದ ಸಹಜವಾಗಿ ಆಲ್ಮೇಲದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಅದೇ ರೀತಿ ದೇವರಪುರಗಿ ಪಟ್ಟಣ ಪಂಚಾಯತಿಯಲ್ಲಿ ಇಲ್ಲಿ ಬಿಜೆಪಿ ಕೇವಲ 4 ಸ್ಥಾನ ಪಡೆದಿದೆ. ಹಾಗೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಪಡೆದಿರೋದ್ರಿಂದ ಪಕ್ಷೇತರ ಬೆಂಬಲದಿಂದ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಹಿಡಿಯುವಂತದ್ದು. ಹಾಗಾಗಿ ಒಟ್ಟಾರೆ ಜಿಲ್ಲೆಯ ಫಲಿತಾಂಶ ಪ್ರಕಟ ಮಾಡಿದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಿಡಿತ ಸಾಧಿಸಿರುವಂತದ್ದು. ಜೆಡಿಎಸ್ ಮಾತ್ರ ಸಂಪೂರ್ಣವಾಗಿ ಶೂನ್ಯವಾಗಿರುವಂತದ್ದು. ಕಾಂಗ್ರೆಸ್ ಹಿಡಿತ ಓಕೆ, ಜೆಡಿಎಸ್ ಶೂನ್ಯನೂ ಕೂಡ ಓಕೆ. ಈಗ ರಮೇಶ್ ಬೂಸನೂರು ಅವರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿರುವಂತದ್ದನ್ನ ಗಮನಿಸ್ತಾ ಇದ್ವಿ. ಅಧಿಕಾರವನ್ನ ಹಿಡಿದಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ ಯಾವ ಶಾಸಕರಿಗೆ ಹಿನ್ನಡೆ ಆಗಿದೆಯೋ ಅಥವಾ ಪ್ಲಸ್ ಪಾಯಿಂಟ್ ಆಗಿದೆಯಾ ಅವರಿಗೆ? ಪೃಥ್ವಿರಾಜ್, ಏನಂದ್ರೆ ಈಗ ಬಿಜೆಪಿ ಜಿಲ್ಲೆಯಲ್ಲಿ ಗೆದ್ದಿರುವಂತದ್ದು ಮನಗುಳಿ ಕ್ಷೇತ್ರ ಮಾತ್ರ. ಅದು ಬಸವನಬಾಗೇವಾಡಿ ಮತಕ್ಷೇತ್ರ, ಶಿವಾನಂದ ಪಾಟೀಲ್ ಮತಕ್ಷೇತ್ರ. ಹಾಗಾಗಿ ಆಲ್ಮೇಲ ಪಟ್ಟಣ ಪಂಚಾಯತಿ ಏನಿದೆ ಅದು ರಮೇಶ್ ಬೂಸನೂರ್ ಅವರ ಕ್ಷೇತ್ರ. ಅಲ್ಲಿ ಬಿಜೆಪಿ ಕಳೆದ ಬಾರಿ ಅಧಿಕಾರದಲ್ಲಿತ್ತು, 11 ಸ್ಥಾನಗಳಿದ್ವು. ಆದ್ರೆ ಈ ಬಾರಿ ಸ್ಥಾನಗಳು 2 ಕಡಿಮೆ ಬಂದಿವೆ. ಹಾಗಾಗಿ ನೋಡಿದ್ರೆ ಒಂದು ಚೂರು ಇದು ರಮೇಶ್ ಬೂಸನೂರ್ ಅವರಿಗೆ ಹಿನ್ನಡೆಯನ್ನ ಹೊರತುಪಡಿಸಿದ್ರೆ ಅವರ ಬೆಂಬಲಿಗರು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದ್ರಿಂದ ಮತ್ತೆ ಅದು ಬಿಜೆಪಿಗೆ ಅಧಿಕಾರಕ್ಕೆ ಬಂದು ಮತ್ತೆ ಸಮಾಗುವ ಸಾಧ್ಯತೆ ಅಧಿಕ ಇರುವಂತದ್ದು. ಮುದ್ದೇವಾಡದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಶೂನ್ಯ ಆಗಿರುವಂತದ್ದು. ಪಟ್ಟಣದಲ್ಲಿ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಿದ್ದಾರೆ, ಅವರ ತಾಲೂಕು ಮತಕ್ಷೇತ್ರ ಅದು. ಆ ಮತಕ್ಷೇತ್ರದಲ್ಲಿ ಬಿಜೆಪಿ 1 ಖಾತೆಯನ್ನ ತೆರೆದಿಲ್ಲ. ಹಾಗಾಗಿ ಅವರಿಗೆ ಮಾತ್ರ ಪ್ರಬಲ ಹಿನ್ನಡೆ ಆಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಕೋಲಾರ ಪಟ್ಟಣ ಪಂಚಾಯತಿಯಲ್ಲಿ SK ಬೆಳ್ಳಬ್ಬಿ ಮಾಜಿ ಸಚಿವರು, ಬಿಜೆಪಿ ಪ್ರಬಲ ನಾಯಕರು, ಅವರ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಅಧಿಕಾರದಲ್ಲಿತ್ತು. ಈ ಬಾರಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುತ್ತದೆ. ಹಾಗಾಗಿ ಬಿಜೆಪಿ 2 ನಾಯಕರಿಗೆ ಇದು ಬಹಳ ಹಿನ್ನಡೆ ಆಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ಗೆ ಒಂದು ಮುನ್ನಡೆ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಒಂದೊಂದ್ ಕಡೆನೂ ಒಂದೊಂದು ರೀತಿಯಾದಂತ ರಿಸಲ್ಟ್ ಬಂದಿದೆ. ಯಾರ್ಯಾರು ಶಾಸಕರು ವರ್ಕ್ ಮಾಡಿದ್ರು ಆ ಕ್ಷೇತ್ರದಲ್ಲಿ, ಆ ಕ್ಷೇತ್ರದ ಜನ ಅಲ್ಲಿನವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲೇ ಜಯವನ್ನ ಕೊಟ್ಟಿದ್ದಾರೆ. ಯಾವ ಶಾಸಕರು ಆ ಕ್ಷೇತ್ರವನ್ನ ಕಡೆಗಣಿಸಿದ್ರು ತೀವ್ರವಾಗಿ ಮುಖಭಂಗವನ್ನ ಅನುಭವಿಸುವಂತಾಗಿದೆ ಅವರ ಕ್ಷೇತ್ರಗಳಲ್ಲಿ. ಬೆಳಗಾವಿಯ